ದಯ ತೋರೋ ಶ್ರೀ ಗೌರಿ ತನಯ ನಿನ್ನ ಭಕ್ತರಿಗೆ ನೀಡು ನಿಹ ಭಯ ನಿನ್ನ ಭಕ್ತರಿಗೆ ನೀಡು ನಿಹ ಭಯ ದಯ ತೋರೋ ಶ್ರೀ ಗೌರಿ ತನಯ ಗೌರಿ ತನಯ ಗೌರಿ ತನಯ ವಿಘ್ನರಾಜನೇ ಕರಿಮುಖ ವದನನೆ ವಿಘ್ನರಾಜನೇ ಕರಿಮುಖ ವದನನೆ ಲಂಬೋದರನೆ ಮಹಾಕಾಯನೆ ಲಂಬೋದರನೆ ಮಹಾಕಾಯನೆ ವಿದ್ಯಾದೀಪನೆ ಭಾರತ ಬರೆದವನೇ ವಿದ್ಯಾದೀಪನೆ ಭಾರತ ಬರೆದವನೇ ವ್ಯಾಸರ ಕೋರಿಕೆ ಪೂರೈಸಿದವನೇ ವ್ಯಾಸರ ಕೋರಿಕೆ ಪೂರೈಸಿದವನೇ ದಯ ತೋರೋ ಶ್ರೀ ಗೌರಿ ತನಯ ಗೌರಿ ತನಯ ಗೌರಿ ತನಯ ಭಾದ್ರಪದ ಶುಕ್ಲದ ಚೌತಿಯ ದಿನದಿ ಭಾದ್ರಪದ ಶುಕ್ಲದ ಚೌತಿಯ ದಿನದಿ ನಿನ್ನಯ ದರುಶನ ಜೀವನ ಪಾವನ ನಿನ್ನಯ ದರುಶನ ಜೀವನ ಪಾವನ ಸಕಲ ದೇವತರ ಅಧಿಪತಿ ನೀನೇ ಸಕಲ ದೇವತರ ಅಧಿಪತಿ ನೀನೇ ವಿಘ್ನೇಶ್ವರನೇ ಕರುಣಾಮಯನೇ ವಿಘ್ನೇಶ್ವರನೇ ಕರುಣಾಮಯನೇ ದಯ ತೋರೋ ಶ್ರೀ ಗೌರಿ ತನಯ ಗೌರಿ ತನಯ ಗೌರಿ ತನಯ ಗೌರಿ ತನಯ ಗೌರಿ ತನಯ ಗೌರಿ ತನಯ. ದಿನಪತ್ರಿಕೆಯ ದಿನದ ಬಿಡುಗಡೆ ಇಂದು ಮಹೋನ್ನತವಾದಂತಹ ಸಾಧನೆಯ ಮೇರು ಅಂತ ಅನ್ಬೋದು. ಈ ದಿನ ವಿಶೇಷವಾಗಿ ಮೂಡಿ ಬಂದಂತಹ ದಿನಪತ್ರಿಕೆಯ ಒಂದು ಎನಾಗ್ರೇಷನ್ ಇರತಕ್ಕಂತಹದ್ದು. ಇದು ಶನೇಶ್ವರ ದೇವಸ್ಥಾನದಲ್ಲಿ ನರಸಿಂಹದೇವರ ಸನ್ನಿಧಾನದಲ್ಲಿ ನಡೆಯುವುದು. ಇದೊಂದು ಮಹಾಪುಣ್ಯತಮವಾಗಿರತಕ್ಕಂತಹ ಕಾರ್ಯವೇ ಸರಿ ಅಂತ ನಾವೆಲ್ಲ ಭಾವಿಸಬೇಕು. ಯಾಕೆ ಅಂದರೆ ಅನಂತಂ ವಿಷ್ಣು ಸನ್ನಿಧೋ ಅಂತ ನಾವೇನೇ ಕಾರ್ಯಕ್ರಮ ಮಾಡಿದರೂ ಕೂಡ ಭಗವಂತನ ಸನ್ನಿಧಾನದಲ್ಲಿ ಮಾಡಿದ ಕಾರ್ಯಕ್ರಮ ಅದು ಅನಂತಮಡಿಯಾಗಿ ಆಗ್ತಾ ಇದೆ. ಅದಕ್ಕಾಗಿಯೇನೆ ಎಡಬಿಡದೆ ಒಂದು ಅಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 15ನೇ ವರ್ಷದ ದಿನಪತ್ರಿಕೆಯ ಬಿಡುಗಡೆ ಈ ಒಂದು ವಿಶೇಷವಾಗಿರತಕ್ಕಂತಹ ಕುಲಕರ್ಣಿ ಗುರುರಾಜಾಚಾರ್ಯರ ದೊಡ್ಡ ಸಾಧನ, ದೊಡ್ಡ ವಿಶೇಷವಾಗಿರತಕ್ಕಂತಹ ಅವರ ವ್ಯಕ್ತಿತ್ವ ಇದು ನಾವು ಕಾಣ್ತಾ ಬಂದಿದ್ದೇವೆ. ಇದು ಒಬ್ಬರ ಸಹಾಯ ಇಲ್ಲ ಅವರಿಗೆ. ಯಾರೋ ಪ್ರಿಂಟ್ ಮಾಡ್ತಾರೆ, ಯಾರೋ ಚೆಕ್ ಮಾಡ್ತಾರೆ, ಇವರು ಬರೆದು ಕೊಡೋದು ಮಾತ್ರ ಅಷ್ಟೇ ಮುಗಿದೋಯ್ತು ಅಂತ ಅನ್ನೋಂಗಿಲ್ಲ. ಅವರೇ ಬರಿಬೇಕು. ನೀವು ಇನ್ನ ಒಂದು 3 ತಿಂಗಳು ಬಿಟ್ಟು ಹೋಗ್ರಿ, ಅವ್ರ ಮನೆಗೆ ರಾತ್ರಿ 12 ಗಂಟೆಗೆ ಹೋದ್ರೆ ಅವ್ರು ಪಂಚಾಂಗ ಕೂತಿರ್ತಾರೆ, ಅದನ್ನು ಬರಿತಾ ಕೂತಿರ್ತಾರೆ. ಆಮೇಲೆ ಅದು ಪ್ರಿಂಟ್ ಆಗೋ ಕಾಲಕ್ಕೆ ಮತ್ತೆ ಕಲೆಕ್ಷನ್ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಮತ್ತೆ ಪುನಃ ಅದರೊಳಗೆ ಏನಾದರೂ ವಿಶೇಷತೆ ಇದ್ರೆ ಸೇರಿಸ್ತಾರೆ. ಆ ಸಮಯಕ್ಕೆ ಏನಾದರೂ ಕಾರ್ಯಕ್ರಮ ಇದ್ರೆ ಅದನ್ನು ಬರೀತಾರೆ. ಎಷ್ಟು ನಿಷ್ಕಲ್ಮಶವಾದ ಹೃದಯದಿಂದ ಬರೀತಾರಂದ್ರೆ ಅದು ಅಪಾರವಾಗಿರತಕ್ಕಂತಹ ನಿಷ್ಕಲ್ಮಶವಾದ ಹೃದಯ ಅವರಲ್ಲಿ ತುಂಬಿ ಇದೆ. ಮಾತಿಗೆ ಹೇಳಬೇಕು ಅಂತಾದರೆ ನಮ್ಮದೊಂದು ದೇವಸ್ಥಾನ ನಿರ್ಮಾಣ ಆಗೋದಿದೆ, ನಿರ್ಮಾಣ ಆಯಿತು, ಅದು ಪ್ರತಿಷ್ಠಾಪನೆ ಇದೆ. ಇನ್ನೇನು ಪ್ರಿಂಟಿಗೆ ಹೋಗಬೇಕು, ಪ್ರಿಂಟ್ ಆಗ್ತಾ ಇದೆ, ಇನ್ನೇನು ಅದನ್ನು ಫೈನಲ್ ಮಾಡಿ ಕೊಡಬೇಕು. ಫೋನ್ ಮಾಡ್ತಾರೆ, ನಿಮ್ದು ಎಂದು ಕಾರ್ಯಕ್ರಮ ಅದನ್ನು ಹೇಳಿದ್ರೆ ನಾನು ಹಾಕ್ತೇನೆ ಅಂತ. ಇದು ಒಂದು ವಿಶೇಷ. ಹೀಗಾಗಿ ಸಮಾಜದ ಕಳಕಳಿ ಅಪಾರವಾಗಿ ಅವರ ಹೃದಯದಲ್ಲಿ ತುಂಬಿದೆ ಅನ್ನೋದಕ್ಕಾಗಿ
ಈ ಕ್ಯಾಲೆಂಡರಲ್ಲಿ ಮತ್ತು ಅವರು ಮಾಡುವಂತಹ ಪಂಚಾಂಗದಲ್ಲಿ ಇಂಥ ಮಠದ ಯತಿಗಳ ಪರಂಪರೆಯ ಆರಾಧನೆ ಇಲ್ಲ ಅಂತಿಲ್ಲ. ನಿಮಗೆ ಯಾರಾದರೂ ಸಂದೇಹ ಇತ್ತು ಅಂತ ಆದರೆ ಇವರು ಪಂಚಾಂಗ, ಇವರ ಕ್ಯಾಲೆಂಡರ್ ನೋಡಿಬಿಟ್ರೆ ಅವರ ಆರಾಧನೆ ಏನು ಎತ್ತ ಅಂತ ಎಲ್ಲ ಗೊತ್ತಾಗ್ತದೆ. ಅಷ್ಟು ವಿಶೇಷವಾಗಿರತಕ್ಕಂತಹ ಸಮಾಜದ ಕಳಕಳಿ ನಮ್ಮ ಗುರುರಾಜ ಕುಲಕರ್ಣಿ ಅವರಿಗೆ ಅಷ್ಟು ಇರತಕ್ಕಂಥದ್ದು. ಇದು ದೊಡ್ಡ ಉಪಕಾರ. ಹಿಂದಿನ ಜ್ಞಾನಿಗಳು ಇದೇನಾದರೂ ನಮಗೆ ಪಂಚಾಂಗವನ್ನು ಮಾಡಿ ಕೊಡದೆ ಹೋಗಿದ್ರೆ ಇವತ್ತು ನಾವು ಮಹಾಪಾಪದ ಕೂಪದಲ್ಲಿ ಬೀಳುವಂಥ ಪ್ರಸಂಗ ಇತ್ತು. ಯಾಕೆ ಅಂದರೆ ಏಕಾದಶಿ ದಿವಸ ಎಲ್ಲ ಪಾಪಗಳು ಮಾಡಬೇಕಾಗಿಲ್ಲ. ನಾವು ಬ್ರಾಹ್ಮಣ ಹತ್ಯ, ಗೋ ಹತ್ಯ ಇವು ಮಾಡಬೇಕಾಗಿಲ್ಲ. ಸ್ತ್ರೀ ಹತ್ಯ, ಬಾಲ ಹತ್ಯ, ಸುರಾಪಾನ, ಗುರುತಲ್ಪಗ ಇವ್ಯಾವು ಮಾಡಬೇಕಾಗಿಲ್ಲ. ನಾವು ಏಕಾದಶಿ ತಿಂದುಬಿಟ್ರೆ ಸಾಕು. ಏಕಾದಶಿ ಒಂದು ನಾವೇನಾದರೂ ತಿಂದುಬಿಟ್ರೆ ಅಷ್ಟೂ ಪಾಪಗಳು ಅಲ್ಲೇ ಇರ್ತದೆ. ಅದಕ್ಕೆ ಅಂದಿನ ಅನ್ನವು ಅನ್ನ ಮಾಂಸದ ಕಡೆಗೆ, ಹರಿದಿನದಲ್ಲಿ ಉಂಡವರನು ನರಕದೊಳು ಹಾಕಿ ಕುದಿಸುವ ಯಮನು ಕಂಡ್ಯ ಅಂತ ದಾಸರಾಯರು ಹೇಳ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹೀಗಿರಬೇಕಾದ್ರೆ ನಮಗೆ ಏಕಾದಶಿ ಕಲ್ಪನೆ ಬರದೇ ಹೋಗಿದ್ರೆ, ದ್ವಾದಶಿ ಕಲ್ಪನೆ ಬರದೇ ಹೋಗಿದ್ರೆ, ಇಂದಿನ ಜ್ಞಾನಿಗಳು ಅವರು ಮಾತ್ರ ದಿವ್ಯ ದೃಷ್ಟಿಯುಳ್ಳವರು, ಮಹಾಜ್ಞಾನಿಗಳು ಅದನ್ನು ಮಾಡಿಕೊಂಡು ಅವರು ಸಾಧನೆ ಮಾಡಿಕೊಂಡು ತಮ್ಮಷ್ಟಿಗೆ ತಾವು ಹೋಗಿದ್ರೆ ಇವತ್ತು ನಮ್ಮ ಉದ್ಧಾರ ಹೇಗೆ ಆಗಬೇಕಾಗಿತ್ತು ವಿಚಾರ ಮಾಡಬೇಕು. ಇನ್ನೊಂದು ಇವತ್ತು ನಾವು ಮಾಡುವಂಥ ಕರ್ಮಗಳು ನಮ್ಮ ಮನೆಯಲ್ಲಿ ನಾವು ಏನಾದರೂ ಶುಭ ಮುಹೂರ್ತಗಳನ್ನು ನೋಡಬೇಕಾದ್ರೆ ಮಾಡಿ ನನಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂತಹ ಗುರುರಾಜ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಶ್ರೀ ಗೌತಮ ಸೂರ್ಯ ಸಿದ್ಧಾಂತ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದ ಮುನ್ನ ಶ್ರೀ ಪಂಡಿತ್ ಗುರುರಾಜ್ ಆಚಾರ್ಯ ಬದರಿ ನಾರಾಯಣಗುಡಿ ಇವರಿಂದ ದಿನದರ್ಶಿಕೆಯ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಸಾಯಂಕಾಲ ಲಕ್ಷ್ಮೀ ಪೂಜಾ ಮಾಡಬೇಕು, ಸಮಯ ಯಾವುದು ಅಂದ್ರೆ ಇದನ್ನು ಕೊಡ್ತಾರೆ. ಇನ್ನು ಗೃಹ ಪ್ರವೇಶ ಯಾವಾಗ ಮಾಡಬೇಕು ಅದನ್ನ ಇಲ್ಲಿ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ನೋಡ್ರಿ, ಒಂದು ಇದೆ ಆಷಾಢ ಬಹುಳ. ಈ ವಾಸ್ತು ಪುರುಷ ಏನು ಮಾಡ್ತಾನೆ, ಮಲಗಿ ಬಿಟ್ಟಿರ್ತಾನೆ. ಅವನು ನಾವು ಮಲ್ಕೊಂಡ್ಬಿಟ್ರೆ ನಾವು ಗೃಹ ಪ್ರವೇಶ ಮಾಡಿದ್ರೆ ನಾವು ಮಲ್ಕೊಂಡ್ಬಿಡ್ತೀವಿ. ಯಾಕೆ ಈ ಮನೆ ಬಂದಾಗಿಂದ ಚಲೋ ನಿದ್ದೆ ಬರ್ಲಿಕ್ಕೆ ಆಚಾರ್ಯ ಏನ್ ಮಾಡಬೇಕು ಅಂತ. ಯಾಕಂದ್ರೆ ನಾವು ಮಲಗಿದ್ದ ನಾವು ಹೋದ್ರೆ ಚಲೋ ನಿದ್ದೆ ಬರ್ತಿರ್ತದೆ. ನಿದ್ದೆ ಬೇಕಾದ್ರೆ ಅವ್ನು ಮಲಗಿದಾಗ ಹೋಗ್ಬೇಕು, ಅದು ಇರ್ತದೆ ನಮಗೆ. ಹೀಗಾಗಿ ಅದು ಇರ್ತದೆ. ಇನ್ನ ಮಲಗಿರುವ ಸಮಯ ಇದು. ಇನ್ನ ಶ್ರಾವಣ ಶುದ್ಧ ರಾಜಯೋಗ ಅಂತ ಕರೀತಾರೆ. ಹೀಗಾಗಿ ರಾಜಯೋಗ ಇದ್ದಾಗ ಹೋಗಬೇಕು ಅಂತ. ಹಾಗಾಗಿ ಸಾಮ್ರಾಜ್ಯವನ್ನ ಆಳ್ತಾನೆ ಅಂತ. ಹೀಗಾಗಿ ವಾಸ್ತು ಪುರುಷ ಯಾವಾಗ ಮಲಗಿರ್ತಾನೆ, ಯಾವಾಗ ಎದ್ದಿರ್ತಾನೆ, ಅದರ ವಿಶೇಷತೆ ಏನು ಅನ್ನೋದನ್ನ ನಮ್ಮ ಕ್ಯಾಲೆಂಡರಲ್ಲಿ ಸಿಗ್ತಕ್ಕಂತಹದ್ದು. ಅಷ್ಟೇ ಅಲ್ಲದೇನೆ ರವಿ ಉದಯ, ರವಿ ಅಸ್ತ ಇದರಲ್ಲಿ ಎಲ್ಲದರಲ್ಲಿ ಇದ್ರೂ ಕೂಡ ಈ ಯೋಗ ಕರ್ಣಗಳು ಕೂಡ ವಿಶೇಷವಾಗಿ ಅವರ ದಿನನಿತ್ಯ ಅವರು ಕಳಿಸ್ತಾರೆ ವಾಟ್ಸಪ್ ಅಲ್ಲಿ. ಇಷ್ಟು ಗಂಟೆಯಿಂದ ಇಷ್ಟು ಯೋಗ ಇರ್ತದೆ, ಇಷ್ಟು ಗಂಟೆಯಿಂದ ಇಷ್ಟು ಕರ್ಣ ಇರ್ತದೆ ಅನ್ನೋದನ್ನ ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಅದೇ ಅಲ್ಲದೇನೆ ಅನೇಕ ರೀತಿಯ ಎಲ್ಲರಿಗೂ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಣದವರಿಗೂ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ವಿವರ ಇರ್ತದೆ. ಹಾಗಾಗಿ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಐಸ್ ಕ್ರೀಮ್ ದಿನ ಅಂತ ಐಸ್ ಕ್ರೀಮ್ ದಿನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹೀಗಾಗಿ ನೋಡಿ ಎಲ್ಲರೂ ಇದರಲ್ಲಿದೆ. ಶ್ರೀ ಹೆಳವನಕಟ್ಟೆ ಗಿರಿಯಮ್ಮ ಆರಾಧನೆ ನೋಡಿ ಅದನ್ನು ಕೊಟ್ಟಿದ್ದಾರೆ. ವಿದ್ಯಾಪೂರ್ಣ ತೀರ್ಥರು ಸೋಸಲೆ ಅವರ ಮಠದ ಒಂದು ವಿಶೇಷ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿಗಳ ಆರಾಧನೆಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ನೋಡ್ತಾ ಹೋದ್ರೆ ನಮಗೆ ಇಂಥದ್ದಿಲ್ಲ ಅಂತಿಲ್ಲ, ಇದರೊಳಗೆ ಎಲ್ಲವೂ ಸಿಗ್ತಕ್ಕಂಥದ್ದು. ಅಂದ್ರೆ ಅವರ ಸಾಧನೆ ಎಷ್ಟಿದೆ, ಅವರ ವಿಶೇಷತೆ ಎಷ್ಟಿದೆ, ಯಾವ ಮಠದವರು ಆಯ್ತು, ಯಾವ ಯತಿಗಳಾಯ್ತು, ಯಾವ ಪರಂಪರೆದವರಾಯ್ತು, ಇಲ್ಲಿಯವರೆಗೂ ನಮ್ಮ ಗುರುಗಳ ಆರಾಧನೆ ತಪ್ಪಾಕಿಲ್ಲ ಅಂತ ಯಾರಾದ್ರೂ ಕ್ವಶನ್ ಮಾಡ್ಯಾರ ಕೇಳ್ರಿ. ಕೊಟ್ಟಿದ್ರೆ ಗುರುಗಳು, ಹಿರಿಯರು, ಮಹಾಜ್ಞಾನಿಗಳು ಏನು ಕೊಡದೆ ಹೋಗಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿತ್ತು, ನಮ್ಮ ಗತಿ ಏನಾಗ್ತಿತ್ತು. ಹೀಗಾಗಿ ಅದನ್ನ ಜ್ಞಾನಿಗಳು ಮಾಡಿಕೊಟ್ಟಿದ್ದಾರೆ, ಅಪಾರವಾಗಿ ಮಾಡಿಕೊಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಡ್ರಿ, ಇದು ಪತ್ರಿಕೆಯ ಬಿಡುಗಡೆ ಅಂತಂದ್ರೆ 2025 ಇಸವಿ
24 ಮುಗಿದ 25 ಪ್ರಾರಂಭವಾಗ್ತಾ ಇದೆ. ಈಗ ನಾವು ನೋಡಬೇಕಾಗಿದ್ದು 2 ಅಂದ್ರೆ ಅದಕ್ಕೆ ಸಂಖ್ಯಾ ವಾಚಕವಾಗಿರತಕ್ಕಂಥದ್ದು ಯಾವ ಗ್ರಹ ಅಂದ್ರೆ ಚಂದ್ರ ಗ್ರಹಕ್ಕೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪಂಡಿತರು ವಿದ್ವಾಂಸರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನದರ್ಶಿ ಬಿಡುಗಡೆ ಈ ಕಾರ್ಯಕ್ರಮವನ್ನು ನಾನು ನೆರವೇರಿಸಬೇಕು ಅಂತೇಳಿ ಗುರುರಾಜ್ ಕುಲಕರ್ಣಿಯವರು ಕೇಳಿದಾಗ ನಾನು ಸ್ವಲ್ಪ ಯೂಸ್ಫುಲ್ ಪಾಯಿಂಟ್ ಅನ್ನಿಸ್ತು ನಂಗೆ. ನಾನು ಎಷ್ಟು ಮಟ್ಟಿಗೆ ಇದಕ್ಕೆ ತಕ್ಕವನು ಅಂತೇಳಿ, ಯಾಕಂದ್ರೆ ಇದ್ರ ಬಗ್ಗೆ ಈ ಒಂದು ಕ್ಯಾಲೆಂಡರ್ ತಯಾರು ಮಾಡಬೇಕಂದ್ರೆ ಅವರು ಪಂಚಾಂಗ ಕೂಡ ಮಾಡ್ತಾ ಇದ್ದಾರೆ. ಅದು ಬರೋ ತಿಂಗಳೇ ರಿಲೀಸ್ ಆಗೋದಿದ್ದಾರೆ. ಪ್ರತಿ ವರ್ಷ ನೋಡ್ತಾ ಇದ್ದೀನಿ ನಾನು, ಮಾರ್ಚ್ 22 ಅಂತೇಳಿ. ಇದು ತಯಾರಿಕೆಯಲ್ಲಿ ಎಷ್ಟು ಕಷ್ಟ ಅನ್ನೋದು ನನಗೆ ಬಹಳ ಅರ್ಥ ಆಗಲ್ಲ. ಈಗ ನಾನು ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನಾನೊಬ್ಬ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಪ್ರಿನ್ಸಿಪಾಲ್. ಸುಮಾರು ಒಂದು 24 ವರ್ಷ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ, ಟೋಟಲ್ 48 ವರ್ಷ ಸರ್ವಿಸ್ನಲ್ಲಿ 24 ವರ್ಷ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ರಿಟೈರ್ ಆದರು. ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ, ಪ್ರಿನ್ಸಿಪಾಲ್ ಆದ್ಮೇಲೆ ಅದು ಪರ್ಟಿಕ್ಯುಲರ್ಲಿ ಸೈನ್ಸ್ ಕಾಲೇಜಿಂದ ರಿಟೈರ್ ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂದ್ರೆ ಈ ಟೈಮ್ ಟೇಬಲ್ ತಯಾರು ಮಾಡೋದು. ಅದಾದ್ಮೇಲೆ ಮತ್ತೆ ಈಗಿನ ವ್ಯವಸ್ಥೆಗೆ ತಕ್ಕಂತೆ ಈ ನೀಟ್ ಅಂತೇಳಿ, KSET ಅಂತೇಳಿ, JEE ಮೈನ್ಸ್ ಅಂತೇಳಿ ಇದೆಲ್ಲರಿಗೂ ಪ್ರೋಗ್ರಾಮ್ ಮಾಡೋದು ಅದು ನಮ್ಮ ಜವಾಬ್ದಾರಿ. ಆ ಸಣ್ಣ ಕೆಲಸಕ್ಕೆ ಒಂದು ವಾರದ ಟೈಮ್ ಟೇಬಲ್ ತಯಾರು ಮಾಡೋಕ್ಕೆ ನಾವು ತಲೆಕಾಡ್ತೀವಿ. ಅಂಥದನ್ನ ಅದು ಪ್ಲಸ್ CET ಪ್ರೋಗ್ರಾಮ್ ಏನು ಮಾಡಬೇಕು, ನೀಟ್ ಎಕ್ಸಾಮಿನೇಷನ್ಸ್ ಆಗಿಬಿಡ್ಬೇಕು, ಅವರಿಗೆ ಯಾವ ರೀತಿ ಎಷ್ಟು ಜನ ಕ್ಲಾಸಸ್ ನಡಬೇಕು, ಇದೆಲ್ಲ ಪ್ಲಾನ್ ಮಾಡೋದೇ ದೊಡ್ಡ ವಿಷಯ. ಅಂಥ ವಿಷಯ ನಾನು ನೋಡಿದೆ. ಸುಮಾರು 24 ವರ್ಷದ ಅದರ ಸಾಧನೆ ಮಾಡೋದು ನನಗೆ ಗೊತ್ತು. ಅಂಥದ್ದು ಇಡೀ ವರ್ಷದ ದಿನದ ಮುಹೂರ್ತಗಳು, ದಿನದಲ್ಲಿ ಆಗಬೇಕಾದ ಕಾರ್ಯಕ್ರಮಗಳು, ದಿನದಲ್ಲಿ ಬಂದು ಹೋಗುವಂಥ ಗ್ರಹ ಇದು ತಿಥಿ ನಕ್ಷತ್ರ ಕಾರಣ ಇವೆಲ್ಲ ಅದನ್ನ ಲೆಕ್ಕ ಮಾಡಿ, ಅದು ಕೂಡ ಏನು ಮಾಡರ್ನ್ ಡಿವೈಸಸ್ ಇಲ್ದಾಗೆ ಕೇವಲ ತಮ್ಮ ಬೆರಳಿನಲ್ಲಿ ಲೆಕ್ಕ ಇಟ್ಟ ಗುರುರಾಜ್ ಕುಲಕರ್ಣಿ ಅವರಿಗೆ ನಾನು ತುಂಬ ಹೃದಯದ ಆಭಾರಿಯಾಗಿದ್ದೇನೆ. ನನಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಂಥ ಒಂದು ನಿರಂತರ ಇವರ ಸಾಧನೆ ಮುಂದುವರಿಲಿ, ಇವರಿಗಿನ್ನೂ ಸಿದ್ಧಿ ಹೆಚ್ಚಿಗೆ ಲಭಿಸಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಶ್ರೀ ಗುರುರಾಜ್ ಕುಲಕರ್ಣಿ ಸರ್ ಅವರು ಶ್ರೀ ಗೌತಮ ಸೂರ್ಯ ಸಿದ್ಧಾಂತ ದಿನದರ್ಶಿಕೆಯನ್ನ ಬಿಡುಗಡೆಯನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿರಿಯರು ಆಶೀರ್ವಾದದಿಂದ ಶ್ರೀ ಗೌತಮ ಸೂರ್ಯ ಸಿದ್ಧಾಂತದ ದಿನದರ್ಶಿಕೆ ಬಿಡುಗಡೆಗೊಂಡಿದೆ. ನಾಮನೇ ನಮ್ಗೆ ದೊಡ್ಡ ಪೇಡ ಆಗಲಿ ಅಂತ ಇವತ್ತು ಅನೇಕ ಮಠ ಮಂದಿರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರಶಸ್ತಿ ದೊರೆತಿದೆ. ನಾನು ರಾಯರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ಮುಂದೆ ಬರುವ ದಿನಗಳಲ್ಲಿ ಮತ್ತು ಮಂತ್ರಾಲಯದಲ್ಲಿ ಇವರು ಇನ್ನೂ ಪ್ರೋಗ್ರಾಮ್ ಕೊಟ್ಟಿಲ್ಲ, ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ತೀನಿ. ಅವಶ್ಯ ಸ್ವಾಮಿಗಳು ಮಾಡ್ತಾರೆ, ನಾನಲ್ಲ, ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ. ಗುರುಗಳು ಆಹ್ವಾನ ಮಾಡಿ ಮಂತ್ರಾಲಯದಲ್ಲಿ ನಭೂತೋ ನಂಬಿಸುತ್ತೆ ಅನ್ನೋ ರೀತಿಯಲ್ಲಿ ಯಾವ ಮಾರು ಹುಡುಗರು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಮತ್ತು ಇಷ್ಟೇ ಅಲ್ಲ, ಇವರಿಗೆ ರಾಜ್ಯ ಪ್ರಶಸ್ತಿ ಸಿಗಬೇಕು. ಲಕ್ಷ್ಮೀ ರಮಣ ಗೋವಿಂದ ರಮಣ ಗೋವಿಂದ ಗೋವಿಂದ.
ಪುರೋಹಿತರಿಗೆ, ನಾನು ಒಂದು ಪುರೋಹಿತ ಮತ್ತೆ ದೇವಸ್ಥಾನ ಅರ್ಚಕ, ಇದು ಪ್ರತಿನಿತ್ಯ ನಮ್ದು ಬೇಕು. ಬೆಳಿಗ್ಗೆ ನಾವು ದೇವಸ್ಥಾನ ಒಳಗಡೆ ಪ್ರವೇಶ ಆಗೋ ಮುಂಚೆನೆ ಕ್ಯಾಲೆಂಡರ್ ನೋಡ್ಬೇಕು. ಇವತ್ತು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವೆಲ್ಲ ನೋಡ್ಬೇಕಾಗ್ತದೆ. ಆಮೇಲೆ ಸಂಕಲ್ಪ ಮಾಡಿ ಪೂಜೆ ಪ್ರಾರಂಭ ಮಾಡ್ತೀವಿ. ಅದರಿಂದ ಮೊದಲು ನಾವು ತೆಲುಗು ಕ್ಯಾಲೆಂಡರ್ ಬಹಳ ಉಪಯೋಗಿಸ್ತಾ ಇದ್ದೀವಿ. ಕನ್ನಡದಲ್ಲಿ ಒಟ್ಟಿಕೊಪ್ಪಳ ಪಂಚಾಂಗ ಆದ್ಮೇಲೆ ನಮ್ಮ ಗುರುರಾಜಣ್ಣ ಪಂಚಾಂಗನೇ, ಗೌತಮ ಸಿದ್ಧಾಂತ ಪಂಚಾಂಗನೇ ಈಗ 2ನೇ ಸ್ಥಾನ, 1ನೇ ಸ್ಥಾನಕ್ಕೂ ಬರ್ತದೆ ಅಂತ ಪಂಚಾಂಗ ಅವರು ಮಾಡ್ತಾ ಇದ್ದಾರೆ. ಈ ನಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಪಂಚಾಂಗದಿಂದನೇ ನಾವು ಅವತ್ತಿನ ದಿನ ಸರಿ ನೋಡಿಕೊಂಡು, ಯೋಗಕರಣ ನೋಡಿಕೊಂಡು, ತಿಥಿ ನೋಡಿಕೊಂಡು ಅವರ ಸಂಕಲ್ಪ ಪ್ರಾರಂಭ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇತ್ತೀಚೆಗೆ ತೆಲುಗು ಪಂಚಾಂಗವನ್ನು ನಾವು ಕಡಿಮೆ ಮಾಡಿ ಕನ್ನಡ ಪಂಚಾಂಗವನ್ನೇ ಜಾಸ್ತಿ ಬಳಸ್ತಾ ಇದ್ದೀನಿ. ಬಹಳ ಸಂತೋಷ ಆಯಿತು. ಅದರಿಂದ ಗುರುರಾಜಣ್ಣ ಅವರಿಗೆ ಇನ್ನ ಹೆಚ್ಚಿನ ಆಯುಷ್ಯ ಭಗವಂತ ಈಶ್ವರ ಕೊಟ್ಟು, ಮತ್ತೆ ವಿಷ್ಣುದೇವರು ಆಯುಷ್ಯ ಕೊಟ್ಟು, ಅವರಿಗೆ ಮುಂದೆ ಇಂಥ ಪಂಚಾಂಗದಲ್ಲಿ ಒಳ್ಳೆ ಅನುಕೂಲವಾದಂತ, ಎಲ್ಲರಿಗೂ ಸಾಮಾನ್ಯ ಜನರಿಗೆ ಕೂಡ ಉಪಯೋಗವಾದಂತ ಏನಾದರೂ ಬರೆದಿರೋ ಕೂಡ ಬಹಳ ಸಂತೋಷ. ಆದ್ರಿಂದ ಈಗಲೇ ಸುಮಾರಿದೆ ಬೇರೆ ಪಂಚಾಂಗ ಕಂಪೇರ್ ಮಾಡಿದ್ರೆ. ಆದ್ರೆ ಸಭಾಮುಖವಾಗಿ ನಾನು ಒಂದೇ ಅವ್ರು ಕೇಳ್ಕೊಂತಾ ಇದ್ದೀನಿ, ಫೋಟೋಗಳು ಸ್ವಲ್ಪ ಕಡಿಮೆ ಮಾಡಿ ವಿವರ ಜಾಸ್ತಿ ಮಾಡಿದ್ರೆ ಬಹಳ ಸಂತೋಷ ಅಂತ ನನ್ನ ವೈಯಕ್ತಿಕ ಇದು ಮಾತ್ರ ಅಷ್ಟೇ. ಯಾಕಂದ್ರೆ ಕೆಲವರು ಇದು ಮಾಡ್ತಿದ್ದಾರೆ, ಬರೀ ಅದರಲ್ಲಿ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಇದ್ದಾವೆ ಅಂತ ಕ್ಷಮಿಸಬೇಕು ಅಣ್ಣವರು ಮತ್ತೆ ನೀವೆಲ್ಲರೂ ಕೂಡ. ಯಾಕಂದ್ರೆ ಅವರು ಇದಕ್ಕೆ ಸಹಾಯ ಮಾಡಿರ್ತಾರೆ, ಅವ್ರು ಆಗಬೇಕು. ಆದ್ರೂ ಕೂಡ ಪಂಚಾಂಗ ಅಂದ್ರೆ ಪಂಚಾಂಗ ತರ ಇರ್ಬೇಕಾಗಲಿ, ಒಂದು ಬೇರೆ ಬುಕ್ ಆಗಿ ಇರಬಾರ್ದಂತ ನಾನು ಅವ್ರನ್ನ ಕ್ಷಮೆ ಕೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕ್ಷಮಿಸಬೇಕು ನೀವೆಲ್ಲರೂ ಕೂಡ. ಮುಂದೆ ಭವಿಷ್ಯದಲ್ಲಿ ಪ್ರಚಾರಕ್ಕಿರ್ಲಿ ಅದೊಂದು ಸಪ್ಲಿಮೆಂಟ್ ಬುಕ್ ಆಗಿ ಮಾಡಿ ಪಂಚಾಂಗದ. ಯಾಕಂದ್ರೆ ಪಂಚಾಂಗ ಉಗಾದಿ ದಿವಸ ಪಂಚಾಂಗ ಇಟ್ಟು ಪೂಜೆ ಮಾಡ್ತೀವಿ. ಆವಾಗ ದೇವರ ಚಿತ್ರಗಳು ಮತ್ತೆ ನಾವು ಬೇರೆ ಇದ್ರ ಪರವಾಗಿಲ್ಲ ಆಗಲಿ, ಬೇರೆ ಈ ಇರ್ತಕ್ಕಂಥ ಸಭಾದಲ್ಲಿ ಗುರು ಹಿರಿಯರಿಗೂ, ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು ಹಾಗೂ ಶನೇಶ್ವರ ಸನ್ನಿಧಾನದಲ್ಲಿರ್ತಕ್ಕಂಥ ಶನೇಶ್ವರ ಅನುಗ್ರಹ, ಪ್ರಾಣದೇವರ ಅನುಗ್ರಹ, ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಸಿಕ್ಕು ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ 13 ವರ್ಷವನ್ನು ಪೂರೈಸಿದ್ದೇನೆ. ಈ 13 ವರ್ಷದಲ್ಲಿ ನಾನು ಕಂಡಂಥ ಗುರುರಾಜ ಕುಲಕರ್ಣಿ ಅವರು ಸೂರ್ಯ ಸಿದ್ಧಾಂತ ಅಲ್ಲ, ಸೂರ್ಯನೇ ಬಂದಾನಿಲ್ಲಿ. ಶನಿದೇವರ ತಂದೆಯಾದಂಥ ಸೂರ್ಯ ಭಗವಾನನು ಈ ಸ್ಥಾನದಲ್ಲಿ ನಿಂತು ಈ ಸೂರ್ಯ ಸಿದ್ಧಾಂತ ಪಂಚಾಂಗವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇಷ್ಟಕ್ಕನ ನಮ್ಮ ಗುರುಗಳು ಹೇಳಿದ್ರು, ಗುರುರಾಜಾಚಾರ್ಯರು ಸೂರ್ಯನೇ ಬಂದಿಲ್ಲ ಅಂತ, ಈಗ ಸೂರ್ಯ ಪ್ರತ್ಯಕ್ಷನಾಗಿದ್ದಾನೆ. ಯಾಕಂದ್ರೆ ಈ ಕ್ಯಾಲೆಂಡರ್ ಉದ್ಘಾಟನೆ ಆಗ್ತಲಿಕ್ಕೆ ಸೂರ್ಯ ಭಗವಂತ ಹೊರಗಡೆ ಬಂದಿದ್ದಾನೆ. ಅಂದ್ರೆ ಇವರ ಹೆಸರು ಸೂರ್ಯ ಚಂದ್ರ ಪರ್ಯಂತರವಾಗಿ ಈ ಕಾರ್ಯಕ್ರಮದಲ್ಲಿ ನೆರವೇರಿಸಿ ಎಲ್ಲರಿಗೂ ಈ ಕ್ಯಾಲೆಂಡರ್ನಿಂದ, ಕೈಪಿಡಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆದಿತ್ಯ ದಿನವಗ್ರಹಗಳ ಅನುಗ್ರಹ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಈ ಗುರುರಾಜ ಕುಲಕರ್ಣಿಯವರಿಂದ ಎಲ್ಲರಿಗೂ ಸಕಲ ವಿಧವಾದ ಪಂಚಾಂಗದಿಂದ ಉಪಯೋಗವಾಗಿ ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಗೊತ್ತಾಗಿ ಅವರಿಗೂ ಎಲ್ಲ ಪ್ರಕಾರವಾಗಿ ಸಕಲ ವಿಧ ಧನು, ಮನ, ಧನದಿಂದ ಅವರಿಗೆ ಎಲ್ಲರಿಗೂ ಸಹಾಯವನ್ನು ಮಾಡಿ ಗುರುರಾಜ ಕುಲಕರ್ಣಿ ಅವರಿಗೆ ಒಳ್ಳೆಯದನ್ನು ಆಗಬೇಕೆಂದು ಎಲ್ಲರೂ ಮನಸ್ಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಶನೇಶ್ವರ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಶ್ರೀ ಗುರು ನಮಃ. ಕಾರ್ಯಕ್ರಮಕ್ಕೆ ಹಾಗೂ ಸರ್ ಜಾಗದಲ್ಲಿ ಮಾಡ್ತಾ ಇದ್ದೀನಿ, ನೀವು ಅಡ್ಡ ಬಂದ್ರೆ ಅಲ್ಲಿ
ಪಂಢರಾಪುರವೆಂಬ ದೊಡ್ಡ ನಗರ ಎಂಬ ದಾಸವಾಣಿಗೆ ಅತ್ಯಂತ ಸುಂದರವಾಗಿ ನೃತ್ಯ जगवने पालिम
ಮಕ್ಕಳು ತುಂಬ ಸುಂದರವಾಗಿ ನೃತ್ಯ ಪ್ರದರ್ಶಿಸಿದರು. ಅವ್ರಿಗೆ ಜೋರ ಚಪ್ಪಾಳೆ ಬರಬೇಕು. ಹಾಗೂ ಕುಮಾರಿ ಅವನಿಯವರಿಗೂ ಸನ್ಮಾನ. ಗುರುರಾಜ್ ಕುಲಕರ್ಣಿ ಅಂತ ನಾನು ಬಳ್ಳಾರಿಯ 30 ವರ್ಷಗಳಿಂದ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಒಂದಲ್ಲ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿ ಪಂಚಾಂಗ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀವಿ. ದರಾಸರ್ತಿ ಮಾಡುವ ಕೂಡ ಒಂದು ಹೋಮವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಎಲ್ಲ ಜನ ಎಲ್ಲ ಬಂದ್ಬಿಟ್ಟು ನಮ್ಮ ಮೇಲೆ ಭಾಳ ಪ್ರೀತಿಯಿಂದ ಎಲ್ಲರೂ ಪ್ರೋಗ್ರಾಮಿಗೆ ಬರ್ತಾರೆ. ಯಾವುದೇ ರೀತಿಯಿಂದ ಎಲ್ಲರಿಗೂ ಅನುಕೂಲ ಆಗುವಂತೆ ಮಾಡೋಣ ಅಂತ ಇದೆ. ಡಿಸೆಂಬರ್ನಲ್ಲಿ ಬಂದ್ಬಿಟ್ಟು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀವಿ. ಮಾರ್ಚಲ್ಲಿ ಬಂದ್ಬಿಟ್ಟು ಪಂಚಾಂಗ ಬಿಡುಗಡೆ ಮಾಡ್ತಾಯಿದ್ದೀವಿ. ಹೀಗಾಗಿ ಗೌತಮ ಸೂರ್ಯ ಸಿದ್ಧಾಂತ ಪಂಚಾಂಗ ಎಲ್ಲ ರೀತಿಯಿಂದ ಕೂಡ ಎಲ್ಲರ ಮನೆಗಳಲ್ಲೂ ಹೋಗುತ್ತೆ. ಎಲ್ಲರಿಗೂ ಫ್ರೀಯಾಗಿ ಹಂಚುತ್ತಾ ಇದ್ದೀವಿ ನಾವು ಎಲ್ಲರೂ. ನಾನು ಗುರುರಾಜ್ ಕುಲಕರ್ಣಿ, ಜ್ಯೋತಿಷ್ಯ ವಿದ್ವಾನ್, ಜ್ಞಾನ ಜ್ಯೋತಿಷ್ಯ ರತ್ನ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇಡೀ ಎಲ್ಲರ ಮನೆಯಲ್ಲೂ ನಮ್ಮದೇ ಪ್ರೋಗ್ರಾಮ್, ನಮ್ಮದೇ ಪಂಚಾಂಗ ಇರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಎಲ್ಲರ ಮನೆಯಲ್ಲಿ ನಮ್ಮದೇ ಆದಂಥ ಪಂಚಾಂಗ ಮತ್ತು ಕ್ಯಾಲೆಂಡರ್ಗಳು ಎಲ್ಲರ ಮನೆಯಲ್ಲಿದೆ. ಮತ್ತು ಅದು ನಿಖರವಾದಂಥ ಬಂದ್ಬಿಟ್ಟು ಇದು ರಾಶಿ ನಕ್ಷತ್ರಗಳನ್ನು ಹಾಕಿರ್ತೀವಿ ಅದರಲ್ಲಿ. ಮತ್ತು ದುರ್ಗಣಿತ ರೀತಿಯಾಗಿ ನಾವು ಮಾಡ್ತಾ ಇರೋದ್ರಿಂದ ಬಹಳ ಉತ್ತಮವಾಗಿ ಎಲ್ಲರಿಗೂ ಬಂದ್ಬಿಟ್ಟು ಇದನ್ನು ಪಾಲಿಸ್ತಾ ಇದ್ದಾರೆ. ಈ 30 ವರ್ಷದಿಂದ ನಾನು ಬಂದ್ಬಿಟ್ಟು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. ಇದು ಬರ್ತಾ ಇದ್ದೀಗ 15 ವರ್ಷಗಳಾಯ್ತು. ಇದು 15ನೇ ವರ್ಷ. ಹೀಗಾಗಿ ದರಾ ವರ್ಷ ಮಾಡಬೇಕಾದ್ರೆ ಕೂಡ ಒಂದು ಹೋಮ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು.
ಈ ಸರಿ ಬಂದ್ಬಿಟ್ಟು ಪ್ರಸನ್ನ ಮಾಧವ ಗುಡಿ ಅಂತ ಕರೆಸ್ತಾ ಇದ್ದೀವಿ. ನಾಳೆ ಮಾರ್ಚಲ್ಲಿ ಬಂದ್ಬಿಟ್ಟು ಮಾರ್ಚ್ 22ನೇ ತಾರೀಕಿಗೆ ಪಂಚಾಂಗ ಬಿಡುಗಡೆ ಆಗತ್ತೆ. ಆವಾಗ ಪುತ್ತೂರು ನರಸಿಂಹ ನಾಯಕ್ ಅವರು ಬಂದ್ಬಿಟ್ಟು ಬರ್ತಿದ್ದಾರೆ. ಹೀಗಾಗಿ ಸಂಗೀತ ಕಾರ್ಯಕ್ರಮ ಇರುತ್ತೆ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇರುತ್ತೆ. ನಮಸ್ಕಾರ. ನಮ್ಮ ಗೌತಮ ಪಂಚಾಂಗ ಬಳ್ಳಾರಿ ಮಾತ್ರ ಅಲ್ಲ, ಬೆಂಗಳೂರು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ವಿದೇಶಗಳಲ್ಲೂ ಕೂಡ ನಮ್ಮ ಕನ್ನಡ ನಾಡಿನ ಜನತೆ ಏನಿದ್ದಾರೆ ಈ ಪಂಚಾಂಗವನ್ನು ಬಳಸಿ ಬಹಳ ಖುಷಿ ಪಡ್ತಾ ಇದ್ದಾರೆ. ಗೌತಮ ಪಂಚಾಂಗ ನಮ್ಗೆ ಕಳಿಸ್ಕೊಡಿ ಅಂತೇಳಿ ಎಲ್ಲ ಭಾಗಗಳಿಂದ, ಎಲ್ಲ ರಾಜ್ಯಗಳಿಂದ, ವಿದೇಶಗಳಿಂದ ಕೂಡ ಇದಕ್ಕೆ ಬೇಡಿಕೆ ಇರೋದು ಇದರ ಮಹತ್ವವನ್ನು ತಿಳಿಸ್ತದೆ. ಮತ್ತು ನಮ್ಮ ಗುರುಗಳು ಇದನ್ನು ಉಚಿತವಾಗಿ ಹಂಚುತ್ತಾ ಇದ್ದಾರೆ ಮತ್ತು ಯಾರ ಹತ್ರನೂ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ಹಂಚಿರೋದ್ರಿಂದ ಎಲ್ಲರ ಮನೆಯಲ್ಲಿ ಗೌತಮ ಪಂಚಾಂಗ ಇರೋದು ನಮ್ಮ ಹೆಮ್ಮೆಯ ವಿಷಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸೂರ್ಯನಾರಾಯಣ ಶರ್ಮಾ ಅಂತ. ಮೂಲತಃ ನಾನು ಆಂಧ್ರ ತೆಲಂಗಾಣ ಕಡೆಯಿಂದ ಬಂದಿದ್ದವರು. ಇಲ್ಲಿಗೆ ಬಂದು 45 ವರ್ಷ ಮೇಲಾಯಿತು. ಕಳೆದ 25 ವರ್ಷದಿಂದ ಕೂಡ ನಮ್ಮ ಕುಲಕರ್ಣಿ ಅಣ್ಣವರು ಭಾಳ ಪರಿಚಯ. ಅವರು ಜ್ಯೋತಿಷ್ಯ ಮತ್ತು ಇದರಲ್ಲೇ ಕೂಡ ಭಾಳ ವಿದ್ವಾಂಸರು. ಒಳ್ಳೆ ಅವರು ಪ್ರಶ್ನೆ ರೀತಿ ಆಗಲಿ ಅವರು ಕೊಡೋ ಇದಾಗಲಿ ಭಾಳ ಚೆನ್ನಾಗಿರ್ತದೆ. ಅಂತ ಶಾಶ್ವತ ನಮ್ಮ ಶಾಸ್ತ್ರ ಪ್ರಕಾರವಾಗಿರುತ್ತದೆ. ಏನೋ ಒಂದು ಹೇಳೋದು ಏನೋ ಒಂದು ಮಾಡೋದಿರಂಗಿಲ್ಲ. ಶಾಸ್ತ್ರ ಪ್ರಕಾರವಾಗಿ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಆಮೇಲೆ ಈಗ ಅವರು ಪಂಚಾಂಗ ಮಾಮೂಲಾಗಿ ನಾವು ಮಾರ್ಕೆಟಲ್ಲಿ ಮತ್ತು ಬೇರೆ ಜನವರಿ 1 ಬಂತು ಅಂದರೆ ಒಂದು ಕ್ಯಾಲೆಂಡರ್ ತೊಗೋಬೇಕಂದ್ರೆ ಮಿನಿಮಮ್ 100 ರೂಪಾಯಿ ಆಗ್ತದೆ. ಇವರು ಮಾಡಿರೋ ಈ ಕ್ಯಾಲೆಂಡರ್ ಉಚಿತವಾಗಿ ಕೊಡ್ತಾ ಇರೋದ್ರಂದರೆ ಅದು ಭಾಳ ವಿಶೇಷ. ದೇವರವರ ಅನುಗ್ರಹ ಕೊಟ್ಟು ಮುಂದೆ ಭವಿಷ್ಯ ಕಾಲದಲ್ಲಿ ಕೂಡ 100 ವರ್ಷ ಇಂಥ ಕ್ಯಾಲೆಂಡರ್ಗಳು ಮತ್ತು ಪಂಚಾಂಗಗಳನ್ನು ಕೂಡ ಅವರು ಮುದ್ರಣೆ ಮಾಡಿ ನಮ್ಮ ಜನರಿಗೆಲ್ಲ ಕೂಡ ವರ್ಣ ವಿಚಾರ ಇಲ್ಲ, ಇಲ್ಲಿ ಧಾತುವರ್ಣದವ್ರಿಗೆ ಕೂಡ ಇದು ಉಪಯೋಗ ಆಗ್ತದೆ. ಆದ್ದರಿಂದ ಅವ್ರಿಗೆ ದೇವರ ಅನುಗ್ರಹ ಕೊಟ್ಟು ಮತ್ತು ಶನಿದೇವರು ಆಯುಷ್ಯಕಾರಕ ಆಗಿರೋಂಥ ಶನಿದೇವರು ಪೂರ್ಣ ಆಯುಷ್ಯ ಕೊಟ್ಟು ಆಯುಷ್ಯ ನಿಭಾಯಿಸೋರು ಈಶ್ವರ ದೇವರು ಕೂಡ ಅವ್ರಿಗೆ ಆಯುಷ್ಯ ಕೊಟ್ಟು ಇಂಥ ಕೆಲಸಗಳನ್ನು ಮುಂದೆ ಭಾಳ ಮಾಡಬೇಕಂತ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಅವರಿಗೆ ಪೂರ್ಣ ಆಯುಷ್ಯ ಕೊಡಬೇಕು, ಒಳ್ಳೆ ಬ್ರಹ್ಮದೇವರವ್ರಿಗೆ ಒಳ್ಳೆ ವಿದ್ಯೆಯನ್ನು ಕೂಡ ಕೊಡಬೇಕಂತ ಕೂಡ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಗೌತಮ ಪಂಚಾಂಗದಿಂದ ಎಲ್ಲ ಜನಗಳು ಉಪಯೋಗ ಆಗ್ತದೆ. ಅನುಗ್ರಹ ಎಂದರೆ ಅವರು ಮಾಡಿದಂಥ ಕಾರ್ಯ ಯಾರಿಗೂ ಇದು ಆಗಲ್ಲ. ಯಾಕಂದರೆ ಅಷ್ಟು ನಿಯತಿಯಿಂದ ಮಾಡಿ ಎಲ್ಲರಿಗೂ ಎಲ್ಲ ಜಾತಿಗಳಿಗೂ ಎಲ್ಲ ವರ್ಗಗಳಿಗೂ ಅನುಗ್ರಹ ಮಾಡಿ ಉಚಿತವಾಗಿ ಪಂಚಾಂಗ ಕೊಳ್ಳಿಕತ್ತಾರೆ. ಅನುಗ್ರಹದಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ಆಮೇಲೆ ಇದರಿಂದ ಸಮಯ ಉಳಿತಾಯ ಆಗ್ತದೆ. ಮೇನ್ ಅಂದರೆ ಈ ಸಮಯ ಪ್ರಜ್ಞೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಆದ್ದರಿಂದ ಈ ಪಂಚಾಂಗ ಎಲ್ಲರಿಗೂ ಅನುಕೂಲ ಅಲ್ಲ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ರಾಯರು ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿ ವಿನಂತಿಸ್ತೇವೆ. ನಾನು ಶ್ರೀನಿವಾಸ ಹುನಗುಂದ ಅಂತ ಶಿಕ್ಷಕರು. ಈ ಗುರುರಾಜ್ ಕುಲಕರ್ಣಿಯವರು ನಮ್ಮ ಗುರುಗಳು. ಕಳೆದ 30 ವರ್ಷಗಳಿಂದ ಜ್ಯೋತಿಷ್ಯ ಹೇಳ್ತಾನೆ ಬಂದಿದ್ದಾರೆ, ಎಲ್ಲರೂ ಕೇಳ್ತಾನೆ ಬಂದಿದ್ದಾರೆ. ಬರೀ ಈ ಊರವರಲ್ಲೇ ಅಲ್ಲ, ವಿದೇಶಗಳಿಂದ ಸಹಿತ ರಾತ್ರಿ 12-1 ಗಂಟೆವರೆಗೂ ಅವರು ಜ್ಯೋತಿಷ್ಯ ಕೇಳ್ತಾ ಇರ್ತಾರೆ. ಅವರು ಜನಗಳಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಮಾರ್ಚಲ್ಲಿ ಉಗಾದಿಗಿಂತ ಮುಂಚೆ ಪಂಚಾಂಗ ಬಿಡುಗಡೆ ಮಾಡ್ತಾರೆ. ಗೌತಮ ಸೂರ್ಯ ಸಿದ್ಧಾಂತ ಪಂಚಾಂಗ ಅಂಥೇಳಿ ಅದನ್ನು ಬಿಡುಗಡೆ ಮಾಡ್ತಾರೆ. ಇವ್ರು ಪಂಚಾಂಗ ಬಿಡುಗಡೆ ಮಾಡೋದು ಇವ್ರ ಕಾರ್ಯಕ್ರಮ. ಹೋದ ವರ್ಷ ಚಂಡಿ ಹೋಮ ಮಾಡಿದರು. ಆಮೇಲೆ ಪ್ರತಿ ವರ್ಷ ಧನ್ವಂತರಿ ಹೋಮ ಮಾಡಿದರು. ಈ ಹೋಮ ಮಾಡ್ತಾ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಪಂಚಾಂಗ ಬಿಡುಗಡೆ ಮಾಡ್ತಾನೆ ಬಂದಿದ್ದಾರೆ. 15 ವರ್ಷಗಳಿಂದ ಈ ಕಾರ್ಯ ನಡೀತಾ ಇದೆ. ಇದನ್ನು ನೋಡಿಕೊಂಡು ಇವರಿಗೆ ಮಧ್ವ ವಿಜಯ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಜ್ಯೋತಿಷ್ಯ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರೇ ಜ್ಯೋತಿಷ್ಯ ಕೇಳಕ್ಕೆ ಬಂದರೂ ಎಲ್ಲೇ ಇದ್ದರೂ ಆನ್ಲೈನ್ ಕೇಳಿದ್ರು ದುಡ್ಡು ಕೊಡದೇ ಇರಲಿ, ಜನರ ಉದ್ಧಾರಕ್ಕಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ಕೊತಾ ಬಂದಿದ್ದಾರೆ. ಇದೇ ರೀತಿ ನಿರಂತರವಾಗಿ ಇನ್ನೂ ಸೇವೆ ಸಲ್ಲಿಸ್ತಾ ಇರಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಅಂತೇಳಿ ಗುರುಗಳು ನಮಗೆ 30 ವರ್ಷದಿಂದ ಪರಿಚಯ. ಬಹುಶಃ ನಮ್ಮ ಸಮಾಜದಲ್ಲಿ ಇವರು ಪ್ರಥಮ ವ್ಯಕ್ತಿ ಈ ರೀತಿ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಬರೆದು ಉಚಿತವಾಗಿ ಹಂಚೋರು ಅಂದರೆ ಮೊದಲನೇ ವ್ಯಕ್ತಿ. ಎಲ್ಲ ಸಮಾಜದ ವರ್ಗದವರಿಗೆ ಪ್ರಾಧಾನ್ಯತೆ ಕೊಟ್ಟು ಸಮಯ ಯಾವಾಗ ಬಂದರೂ ಕೂಡ ಅವರಿಗೆ ತಿಳಿಸಿ ಸೇವೆ ಮಾಡ್ತಕ್ಕಂಥ ನಿಜವಾಗ್ಲೂ ನಾವು ಬ್ರಾಹ್ಮಣ ಸಮಾಜದವರು ಅವರಿಗೆ ಧನ್ಯವಾದ ತಿಳಿಸಿ ಈ ಕಾರ್ಯಕ್ರಮ ನಡೆಸಿಕೊಂಡು ಯಶಸ್ವಿಯಾಗಿ ನಡೆಸಲಿ ಅಂತ ಪ್ರಾರ್ಥಿಸ್ತೀವಿ. ಹರಿವಾಯು ಗುರುಭ್ಯೋ ನಮಃ. ಹರಿ ಓಂ. ಈ ಬಳ್ಳಾರಿ ಈ ಬಾರಿ ಶನಿದೇವರ ದೇವಸ್ಥಾನದಲ್ಲಿ ಗುರುರಾಜ್ ಕುಲಕರ್ಣಿಯವರು ಪ್ರತಿ ವರ್ಷ ಪಂಚಾಂಗ ದಿನಪತ್ರಿಕೆ ಹಾಗೂ ಪಂಚಾಂಗವನ್ನು ಕೂಡ 2 ಬಾರಿ ಮಾಡಿ ಎಲ್ಲರಿಗೂ ಉಚಿತವಾಗಿ ಹಂಚುತ್ತಾರೆ. ಇದೊಂದು ವಿಶೇಷ ಏನಂದರೆ ಜ್ಯೋತಿಷ್ಯದ ಸಂಬಂಧ ಅಧ್ಯಯನವನ್ನು ಚೆನ್ನಾಗಿ ಮಾಡಿರಬೇಕು. ಶಿಕ್ಷಾ ವ್ಯಾಕರಣ ಚೈವ
ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಶರಂಗಾಣಿ ವೇದಸ್ಯಾಹುರ್ ಮನೀಷಿನ ಅಂತ 6 ಅಂಗಗಳಲ್ಲಿ ಒಂದು ಅಂಗ ಆಗಿರ್ತಕ್ಕಂಥ ಈ ಜ್ಯೋತಿಷ್ಯ ಭಾಳ ಆಳವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪಂಚಾಂಗವನ್ನು ದೇಶ ವಿದೇಶಗಳಲ್ಲಿ ಕೂಡ ಅವರಿಗೆ ದೂರವಾಣಿ ಮಾಡಿ ರಾತ್ರಿ ನಿದ್ದೆ ಕೆಟ್ಟು ಅವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರಾರು ಭಕ್ತರೇ ಸಾಕ್ಷಿಯಾಗಿದ್ದಾರೆ. ಎರಡನೇ ವಿಷಯ ಒಂದು ಪಂಚಾಂಗ ಬಂದರೂ ಬೇರೆ ಮಠಗಳಲ್ಲಿ ಕೂಡ ಉಚಿತವಾಗಿ ಕೊಡ್ಬೋದು, ಇನ್ನಿತರ ದೇವ ಸಂಸ್ಥಾನಗಳಲ್ಲಿ ಕೂಡ ರೊಕ್ಕಕ್ಕೆ ಕೊಡ್ಬೋದು. ಒಂದು ಪಂಚಾಂಗ ಇವತ್ತಿನ ಮಿತಿಯಲ್ಲಿ ನಾವು ಲೆಕ್ಕ ಹಾಕಿದರೆ ಸುಮಾರು ಒಂದು 100 ರೂಪಾಯಿ ಆಗ್ತದೆ. ಅಂಥದ್ದು ಆ ರೊಕ್ಕ ಹಣ ನಯಾ ಪೈಸೆ ತೆಗೆದುಕೊಳ್ಳೋದಲ್ಲೇ ಈ ಯಾವ ಪಂಚಾಂಗ ಕಾರ್ಯಕ್ರಮ ಬಿಡುಗಡೆ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ರೂಪಾಯಿವರೆಗೂ ಅಧಿಕವಾಗಿ ತಾವೇ ಸ್ವತಃ ಭರಿಸಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಳ ಹೆಮ್ಮೆಯ ಸಂಗತಿ ಆಗಿದೆ. ಎರಡನೇದು ಬೇರೆ ಪಂಚಾಂಗದ ಒಂದು ಕಾರ್ಯಕ್ರಮ ಇಟ್ಬಿಟ್ರೆ ಸಾಕು, ಬೇರೆ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಸಂಗೀತಗಾರನ ಕರೆಸಿ ಅವರಿಗೆ ವಸತಿ ಸೌಕರ್ಯ ಮತ್ತು ಬಂದಿರತಕ್ಕಂಥ ಎಲ್ಲರೂ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಉಪಹಾರದ ವ್ಯವಸ್ಥೆ, ತೀರ್ಥಪ್ರಸಾದ ವ್ಯವಸ್ಥೆ, ಇಷ್ಟೋ ಜನರಿಗೆ ಆಗು ಹೋಗು ವಿಷಯಗಳನ್ನೆಲ್ಲ ಭಾಳ ಕೂಲಂಕಷವಾಗಿ ನೋಡಿ ಯಾರ ಮನಸ್ಸಿಗೆ ನೋವು ಮಾಡಿದ್ರೆ ಇದು ಮಠಭೇದ ಇಲ್ಲದೆ ಸ್ಮಾರ್ತರು ಬೇಕು, ಶಿವವೈಷ್ಣವರು ಬೇಕು, ತ್ರಿಮೂರ್ತ ಬ್ರಾಹ್ಮಣರು ಬೇಕು, ಸದ್ಭಕ್ತರು ಬೇಕು, ಯಾರು ಮನಸ್ಸು ನೋಯಿಸದೆ ಎಲ್ಲರೂ ಒಂದು ದೈವಭಕ್ತಿ ಉಳ್ಳವರು ಎಂಬುದಾಗಿ ತಿಳಿದು ತುಂಬ ಅನುಕೂಲ ಮಾಡ್ತಕ್ಕಂಥ ಇಂಥ ಗುರುರಾಜ್ ಕುಲಕರ್ಣಿಯವ್ರ ಬಗ್ಗೆ ಸುಮಾರು 100 ಪಟ್ಟಿನೇ ಬರೆದು ಏನೇನು ಮಾಡಿದೆ ಸಾಧನೆ ಅದು ಹೇಳಕ್ಕೆ ಸಮಯ ಇಲ್ಲ. ಈ ಪಂಚಾಂಗ ಇದು 15 ವರ್ಷದ್ದು, ಇದು ಹೀಗೆ 15, 16 ಅಂತ ಇದಕ್ಕೆ ಒಂದು 100 ವರ್ಷದ ಒಂದು ಪಂಚಾಂಗದ ಒಂದು ದೊಡ್ಡ ದಾಖಲೆ ಬಳ್ಳಾರಿ ನಗರದಲ್ಲಿ ಆಗಬೇಕು. ಫಸ್ಟಿಗೆ ಆರಂಭದ ಮಾಡಿದಾಗ ಸತ್ಯನಾರಾಯಣಪೇಟೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾವು ಆಗಿನ ಕಾಲದಲ್ಲಿರ್ತಕ್ಕಂಥ ಬೊಮ್ಮಣ್ಣಾಚಾರ್ಯರು ಇದ್ದು ಇದನ್ನು ಬಿಡುಗಡೆ ಮಾಡಿದ್ವಿ. ಇವರು ಯಾವುದೇ ಪಂಚಾಂಗ ಬಿಡುಗಡೆ ಮಾಡಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನ ಮಾಡಿ ರಾಯರ ಸೇವೆ ಮಾಡಿ ಅಲ್ಲಿರ್ತಕ್ಕಂಥ ಗುರುಗಳಲ್ಲಿ ಬಲವಂತಕ್ಕೆ ಪಡ್ಕೊಂಡು ಬಂದು ಮುಂದಿನ ಕಾರ್ಯಕ್ರಮ ಮಾಡ್ತಕ್ಕಂಥ ಒಳ್ಳೆ ಒಂದು ಹವ್ಯಾಸವನ್ನು ಹಾಕ್ಕೊಂಡಿದ್ದಾರೆ. ಸಾಕಷ್ಟು ಜನರು ಶಿಷ್ಯರಿದ್ದಾರೆ, ನಾನು ನೀನು ಅಂತ. ಇಂಥ ಪಂಚಾಂಗ ಪ್ರತಿಯೊಬ್ಬ ಜೀವರಾಶಿಗಳು ಕೂಡ ತಿಥಿ ವಾರ ನಕ್ಷತ್ರ ಯೋಗ ನೋಡಬೇಕು. ಪಂಚಾಂಗದಲ್ಲಿ ಏನು ವಿಶೇಷ ಅಂದರೆ ಲಾಸ್ಟಿಗೆ ಕೊಟ್ಟಿರ್ತಾರೆ, ಮೊದಲಿಗೆ ಏಕಾದಶಿ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನಾವು ನೋಡೋಲ್ಲ. ವಿದ್ಯೆ ಏಕಾದಶಿ ದಶಮಿ ಅನುಷ್ಠಾನ ಅಂತ ಲಾಸ್ಟಿಗೆ ಹಾಕಿರ್ತಾರೆ. ಆ ಪಂಚಾಂಗ ಎಚ್ಚರಿಕೆಯಿಂದ ನೋಡಬೇಕು. ದಿನ ತಿಥಿ ವಾರ ಏಕಾದಶಿ ಅಂತಾಗಿ ಲಾಸ್ಟಿಗೆ ದಶಮಿ ಅನುಷ್ಠಾನ ಗೊತ್ತಿಲ್ಲದೆ ಏಕಾದಶಿ ಅನುಷ್ಠಾನ ಮಾಡಿ ಮತ್ತು ಮರುದಿವಸ ದ್ವಾದಶಿ ಇದ್ದಾಗ ಇದು ಸರ್ವೇಶಂ ಏಕಾದಶಿ ಅಂತ ಕೊಟ್ಟಿರ್ತಾರೆ. ಅವತ್ತು ಊಟ ಮಾಡಿಬಿಟ್ರೆ ಹೆಚ್ಚು ಅನರ್ಥ ಪರಂಪರೆ ಆಗ್ತದೆ. ಏಕಾದಶಿ ಸರ್ವತಾ ಊಟ ಮಾಡಬಾರ್ದು. ಪಂಚಾಂಗವನ್ನು ಆರಂಭದಿಂದ ಕೊನೆಯವರೆಗೆ ಎಲ್ಲರೂ ಚೆನ್ನಾಗಿ ನೋಡಿ ಪಂಚಾಂಗ ಅನುಷ್ಠಾನ ಮಾಡಿ ಹರಿವಾರ ಅನುಗ್ರಹ ಆಗಲಿ ಎಂಬುದಾಗಿ ಭಕ್ತಿ ಚಾನಲ್ನವ್ರು ಬಂದಿದ್ದಾರೆ. ನಿಜವಾದ ಈ ಭಕ್ತಿ ಚಾನಲ್ನವರಿಗೆ ನಿರ್ಮಲವಾದ ಭಕ್ತಿ ಇದೆ, ಇದನ್ನು ಪ್ರಚಾರ ಮಾಡಬೇಕು, 4 ಮಂದಿ ಒಳ್ಳೆಯದಾಗಬೇಕಂತ ಈ ಭಕ್ತಿ ಚಾನಲ್ ಕೂಡ ನಿರಂತರವಾಗಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಹೋಗಿ ಇದನ್ನು ಪ್ರಚಾರ ಮಾಡಿ ಎಲ್ಲರಿಗೂ ಗುರುರಾಜ್ ಕುಲಕರ್ಣಿ ತಂಡದವರಿಗೂ ಮತ್ತು ಬಂದಿರತಕ್ಕಂಥ ಸದ್ಭಕ್ತರಿಗೂ ಹರಿವಾರ ಅನುಗ್ರಹ ಆಗಲಿ ಎಂಬುದಾಗಿ ಹೇಳ್ತಾ 2 ಮಾತು ಮುಗಿಸ್ತೇವೆ. ಮಧ್ವಾಂತಕರ ಶ್ರೀಕೃಷ್ಣ ಅರ್ಪಣಿಸ್ತು. ಹರೇ ಶ್ರೀನಿವಾಸ. ಶ್ರೀ ಗೌತಮ ಸೂರ್ಯ ಸಿದ್ಧಾಂತೆ ದಿನದರ್ಶನ ಬಿಡುಗಡೆ ಕಾರ್ಯಕ್ರಮ ಇದು ಸತತ 15 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಅವರು ಸ್ವಾರ್ಥ ಇಲ್ದಂಗೆ ದಾಸವಾಣಿ ಕಾರ್ಯಕ್ರಮ ಆಗ್ಬೋದು, ತೀರ್ಥಪ್ರಸಾದ ಆಗ್ಬೋದು, ಇದರಲ್ಲಿ ಯಾವ ಅವರು ಉಪಲಾಪೇಕ್ಷಣೆ ಎಂಬುದು ಏನೂ ಇರಲ್ಲ. ಅಂಥದ್ದು ಸತತವಾಗಿ 15 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ಇದು ಸಾಮಾನ್ಯ ವಿಷಯವಲ್ಲ. ಹೀಗೆ ಗುರುರಾಜ್ ಕುಲಕರ್ಣಿ ಸರ್ ಅವರಿಗೆ ನಮ್ಮದು ಯಾವಾಗಲೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ನಿರಂತರ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ್. ಡಾಕ್ಟರ್ ಪಂಡಿತ್ ಶ್ರೀ ಪ್ರಸನ್ನ ಮಾಧವಗುಡಿ ಅವರಿಗೆ ಸನ್ಮಾನ. ಎಲ್ಲರೂ ಜೋರ ಚಪ್ಪಾಳೆ ಮೂಲಕ ಅವರನ್ನು ಹಾರೈಸುವ.
हनुम अंतर्गत श्री हनुम अंतर्गत श्री हनुम अंतर्गत श्री हरि नेसी श्री हनुम अंतर्गत श्री हरि नेसी शिरबाजु नमिಸುವೆನು शनिदेवा श्री हनुम अंतर्गत हरिकुमार सर्गे सन्मान श्री हनुम अंतर्गत श्री हरि